ಸವಿತಾ ಸವೀಸ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಲು ಪೌಡರ್ನಿಂದ ಟೀ ಮಾಡೋಣ ಅಂತ ಸ್ವಲ್ಪ ನೀರನ್ನು ಹಾಕೋತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು. ಟೀ ಮಾಡೋಕ್ಕೆ ಶುಂಠಿ ಟೀ ಮಾಡಬೇಕು ಅಂದ್ಕೊಂಡಿದ್ದೀವಿ. ಶುಂಠಿ ಟೀ ಟೇಸ್ಟು ಚೆನ್ನಾಗಿರುತ್ತೆ. ಸೊ ತಲೆನೋವಿದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಥರ ಇರುತ್ತೆ ಪೌಡರು. ನಂದಿನಿ ಮಿಲ್ಕ್ ಪೌಡರ್ ಅಂತ ಹಾಕೋತಾ ಇದ್ದೀನಿ ಪೌಡ್ರು. ಇಷ್ಟು ನೀರು ಇಷ್ಟು ಪೌಡ್ರ್ ಹಾಕಿ ಸ್ಪೂನಲ್ಲಿ ಕಲಿಸ್ಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ 2 ಸ್ಪೂನ್ ಸಕ್ಕರೆನ ಹಾಕೋಬೇಕಾಗುತ್ತೆ ಹಾಲು ಪೌಡ್ರಿಗೆ. ಈ ಥರ 2 ಸ್ಪೂನ್ ಸಕ್ಕರೆ ಹಾಕಬೇಕಾಗುತ್ತೆ. ಸಕ್ಕರೆ ಹಾಕೋದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಕಲಿಸ್ಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಲಿಸ್ಕೊಂಡಾಗ ನೀಟಾಗಿ ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ. ಮಾಮೂಲಿ ನಾರ್ಮಲ್ ಹಾಲು ಹೆಂಗಿರುತ್ತೋ ಅಂಗಡಿ ಪ್ಯಾಕೆಟ್ ಅದೇ ಥರ ಹಾಲು ಇರುತ್ತೆ. ಸೊ ನಮಗಿದು ಶಿಶ್ವಾರದಲ್ಲಿ ಫುಡ್ ಐಟಮಲ್ಲಿ ಕೊಡ್ತಿದ್ರು. ಶಿಶ್ವಾರದಲ್ಲಿ ಮಿಲ್ಕ್ ಪೌಡರ್ ಅಂತ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಸೊ ಇದಕ್ಕೆ ಟೀ ಮಾಡಬೇಕಾದ್ರೆ ಟೀ ಪುಡಿ ಒಂದು ಸ್ವಲ್ಪ ಶುಂಠಿ ಹಾಕಿ ಟೀ ಮಾಡ್ಕೋಬೇಕಾಗುತ್ತೆ. ಸೊ ನಾನಿವಾಗ ಗ್ಯಾಸ್ ಸ್ಟವನ್ನು ಅಂಟಿಸ್ತಾ ಇದ್ದೀನಿ. ಕಾಯಿಸ್ಕೊಬಿಟ್ಟು ಟೀ ಪುಡಿ ಹಾಕಬೇಕು. ಗ್ಯಾಸ್ ಸ್ಟವ್ ಕಾಯಿಸ್ಕೋಬೇಕಾಗುತ್ತೆ. ಹಾಲು ಕಾಯ್ದಾದ್ಮೇಲೆ ಸ್ವಲ್ಪ ಟೀ ಪುಡಿ ಹಾಕಬೇಕಾಗುತ್ತೆ. ಹಾಲು ಸ್ವಲ್ಪ ಕಾಯ್ದಿದೆ. ಇವತ್ತು ನಾನು 3 ರೋಸಸ್ ಟೀ ಪುಡಿನ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಕುದ್ದಾದ್ಮೇಲೆ ಶುಂಠಿ ಹಾಕಬೇಕು. ಟೀ ಪುಡಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ. ಸೊ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಜಜ್ಜಿಟ್ಕೋಬೇಕು ಫಸ್ಟೇ ಸ್ವಲ್ಪ. ಒಂದು 3 ಮಿನಿಟ್ಸ್ ಬಿಟ್ಟು ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸು. ಸೊ ಕುದ್ದಿದೆ ಇವಾಗ ಆಲ್ರೆಡಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತೀನಿ. ಸಪ್ರೇಟ್ ಸೋಸ್ಕೋಬೇಕು ಲೋಟಕ್ಕೆ. ಈ ಥರ ಒಂದು ಗ್ಲಾಸ್ಗೆ ಸೋಸ್ಕೋಬೇಕಾಗುತ್ತೆ. ಟೀ ಪುಡಿ ಎಲ್ಲ ಸ್ಟಕ್ ಆಗಬೇಕಲ್ಲ, ಅದಕ್ಕೋಸ್ಕರ. ಬೇಕೊಂದು ಚಿಕ್ಕ ಗ್ಲಾಸ್ಗೆ ಹಾಕೋಬೋದು. ಬ್ರೆಡ್ ಬೇಕಾದ್ರೆ ನೀವು ಸೈಡ್ಸ್ ತಿನ್ಬೋದು. ಮಳೆ ಬಂದಿದ್ರೆ ಆಲ್ಮೋಸ್ಟ್ ಎಲ್ಲ ಟೀ ಬ್ರೆಡ್ಡನ್ನು ಯೂಸ್ ಮಾಡ್ತಾರೆ. ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಟೀ ಮಾಡಿಕೊಂಡು ಮತ್ತೆ ಬ್ರೆಡ್ ತೊಗೊಬಂದಿದ್ವಿ. ಟೀ ಚಳಿಗೆಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.